ಅಂತಿಮವಾಗಿ ನನ್ನ ಜೊತೆಗೆ ಉದ್ಯಮಿ ದಿವ್ಯಾ ಚಂದ್ರಧರ್ ಅವರು ಕೂಡ ಜಾಯ್ನ್ ಆದ್ರು. ದಿವ್ಯಾ ಅವರೇ ನಮಸ್ಕಾರ. ಬರ್ತೀನಿ ದಿವ್ಯಾ ಅವರೇ ನಮಸ್ಕಾರ. ಬೇಡ ಫ್ಯೂಚರ್ ನೋಡೋಣ, ಅದ್ರ ಬಗ್ಗೆ ಮಾತಾಡಿ. ದಿವ್ಯಾ ಅವರೇ ನಮಸ್ಕಾರ. ನಮಸ್ಕಾರ, ಕೇಳಿಸಿದೆ, ಹೇಳಿ. ಯಾವ ರೀತಿ ನೋಡ್ತಾ ಇದೀರಿ ಬಜೆಟ್ ಅನ್ನ? ಪಾಸಿಟಿವ್ ಕಾಣಿಸ್ತಾ ಇದೆ ತಮಗೆ? ಹೆಂಗಿದೆ ಬಜೆಟ್? ಬಜೆಟ್ ಓವರ್ ಆಲ್ ಇಟ್ ಇಸ್ ಲೈಕ್ ಏನಂತಾರೆ, ಸ್ಟೇಬಿಲೈಸ್ಡ್ ಬಜೆಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಟ್ ಈಸ್ ಲೈಕ್ ನೋ ಬಿಗ್ ನ್ಯೂಸ್ ಆರ್ ನೋ ಹೆಡ್ಲೈನ್ಸ್. ಬಯೋಫಾರ್ಮಾ ಫೀಲ್ಡ್ಗೆ ಸಂಬಂಧಪಟ್ಟಿದೆ 10,000 ಕೋಟಿ ಏನು ಹೇಳಿದಾರೋ ನೆಕ್ಸ್ಟ್ 5 yearsಗೆ, ಅದೊಂದು ತುಂಬ ದೊಡ್ಡ ಪಾಸಿಟಿವ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಬಯೋಫಾರ್ಮಾ ಮಾರ್ಕೆಟ್ ಆಲ್ರೆಡಿ $300-400 billion ಇದೆ. ಅದನ್ನು ನೆಕ್ಸ್ಟ್ 2030 $1 trillion ಇಂಡಸ್ಟ್ರಿ ಆಗುತ್ತೆ. ಸೊ ಇಲ್ಲಿ ಹೂಡಿಕೆ ಮಾಡೋದ್ರಿಂದ ತುಂಬ ಹೆಚ್ಚು ಆದಾಯಕಾರಿ ಅಂದ್ಬಿಟ್ಟು ಇದರಲ್ಲಿ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡ್ತಿದೆ, ಅದು ಚೆನ್ನಾಗಿದೆ. ಮತ್ತು ಎಕ್ಸ್ಪೋರ್ಟ್ ಬಿಸ್ನೆಸ್ಸು, ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಕಸ್ಟಮ್ ರಿಲೇಟೆಡ್ ಥಿಂಗ್ಸು, ವೆರಿಫಿಕೇಷನ್ ಪ್ರಾಸೆಸ್ ಎಲ್ಲ ಸ್ವಲ್ಪ ಈಸಿ ಮಾಡಿದ್ದಾರೆ. ಮತ್ತು ಡೇಸ್ ನಂಬರ್ ಆಫ್ ಡೇಸ್ 15 days to 30 days ಮಾಡಿದ್ದಾರೆ. ಇದೆಲ್ಲ ತುಂಬ ಚೆನ್ನಾಗಿದೆ. ಬಟ್ ಐದರ್ ದೆನ್ ದಟ್ MSMEಸ್ಗೆ ಅಥವಾ ಇಂಡಸ್ಟ್ರಿಯಸ್ಗೆ ಅಥವಾ ಪ್ರೈವೇಟ್ ಸೆಕ್ಟರ್ ಇಂಡಸ್ಟ್ರೀಸ್ಗೆ ನಥಿಂಗ್ ವೆರಿ ಬಿಗ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಜೆಪಿ ವಕ್ತಾರರು ಹೇಳ್ತಾರೆ ಫ್ಯೂಚರಿಸ್ಟಿಕ್, ಭವಿಷ್ಯದ ದೃಷ್ಟಿಕೋನ ಇದೆ ಈ ಬಜೆಟ್ ನಲ್ಲಿ, ಮುಂದಿನ ಭಾರತವನ್ನ ಯೋಚನೆ ಮಾಡಿದೆ ಅಂತ. ತಮಗೆ ಹಂಗ ಅನಿಸ್ತಾ ಇದೆಯಾ? ನನಗನ್ಸಿದ್ದು ಇಲ್ಲಿ ಗ್ಲೋಬಲ್ ಸರ್ಕಮ್ಸ್ಟೆನ್ಸಸ್ನ ಹೈಲೈಟ್ ಮಾಡಿಲ್ಲ. ಫಾರ್ ಎಕ್ಸಾಂಪಲ್ US ಜೊತೆ ತುಂಬ ಇನ್ನೂ ಟ್ರೇಡ್ ಡೀಲ್ ಇನ್ನೂ ಫೈನಲೈಸ್ ಆಗಿಲ್ಲ. ಅದ್ರ ಬಗ್ಗೆ ಹೇಗೆ ಅಡ್ರೆಸ್ ಮಾಡ್ತಾರೆ, ಅಥವಾ ಮೊನ್ನೆ ಆಗಿರೋ ಯುರೋಪಿಯನ್ ಮದರ್ ಡೀಲ್ ಆಗಲಿ, ಇದ್ರ ಬಗ್ಗೆ ಜಾಸ್ತಿ ಎಂಫಸೈಸ್ ಮಾಡಿದ್ದಾರೆ, ಸ್ವಲ್ಪ ಪ್ಲೇ ಡೌನ್ ಮಾಡಿದ್ದಾರೆ. ಸೊ ಗ್ಲೋಬಲಿ ಹೈಲೈಟ್ ಮಾಡೋಕ್ಕೆ ಇಷ್ಟಪಟ್ಟಿಲ್ಲ ಅವರು ಕೆಲವೊಂದು ಥಿಂಗ್ಸ್ನ. ಸ್ವಲ್ಪ ಸೇಫಾಗಿ ಇಂಪ್ಯಾಕ್ಟ್ ಆಗೋಂಗೆ ಮಾಡಿದ್ದಾರೆ ಈ ಪರ್ಟಿಕ್ಯುಲರ್ ಬಜೆಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಟ್ ಈಸ್ ಅ ಸ್ಟೆಬಿಲಿಟಿ ಬಜೆಟ್. ಲಾಂಗ್ ಟರ್ಮ್ ತುಂಬ ಏನು ಲಾಂಗ್ ವಿಷನ್ದು ಯಾವುದು ನನಗೆ ಅಷ್ಟು ಕಾಣಿಸ್ತಿಲ್ಲ. ಬಟ್ ಇಟ್ಸ್ ಓವರ್ ಆಲ್ ಅ ಗುಡ್ ಬಜೆಟ್. ಕ್ಯಾಪೆಕ್ಸ್ 12.2 crore ಹಾಕಿದ್ದಾರೆ ಇನ್ವೆಸ್ಟ್ಮೆಂಟ್. ತಾವು ಹೇಳ್ತಾ ಇರೋದು ಈ ಹಂತಕ್ಕೆ ಬ್ಯಾಲೆನ್ಸ್ ಮಾಡುವಂತ ಕೆಲಸಗಳಾಗಿದೆ. ಭವಿಷ್ಯದ ಯೋಚನೆಗಳನ್ನು ದೊಡ್ಡ ಮಟ್ಟದಲ್ಲಿ ಕಾಣ್ತಿಲ್ಲ ಅಂತ ಹೇಳ್ತೀರಿ? ಎಸ್ ಈ ಹಂತದಲ್ಲಿ ಖಂಡಿತವಾಗ್ಲೂ ಇಟ್ಸ್ ಎ ಓಕೆ ಬಜೆಟ್, ನಾಟ್ ಎ ಗ್ರೇಟ್ ಬಜೆಟ್, ಇಟ್ಸ್ ಎ ಓಕೆ. ಇಂಡಸ್ಟ್ರಿ ವೈಸ್ಗೆ ಕೆಲವೊಂದು ಸೆಕ್ಟರ್ಸ್ಗೆ, ಆಸ್ ಐ ಟೋಲ್ಡ್, ಬಯೋಫಾರ್ಮಾ ಸೆಕ್ಟರ್ಸ್ಗೆ ತುಂಬ ಚೆನ್ನಾಗಿದೆ. ಬಟ್ ಸೆಮಿಕಂಡರ್ಸ್ಗೆ 40 ಕೋಟಿ, ಅದು ಡೇಟಾ ಸೆಂಟರ್ಸ್ಗೆ, ಮತ್ತು ಕೆಲವೊಂದು ಫಾರಿನ್ ಕಂಪ್ನೀಸ್ ಹೂ ವಾಂಟ್ ಟು ಇನ್ವೆಸ್ಟ್ ಇನ್ ಡೇಟಾ ಸೆಂಟರ್ಸ್, ಅದರ್ ಥಿಂಗ್ಸ್, ಅವ್ರಿಗೆ ಟ್ಯಾಕ್ಸ್ ಹಾಲಿಡೇಸು, ಇದೆಲ್ಲ ತುಂಬ ಚೆನ್ನಾಗಿದೆ. ಬಟ್ ಐದರ್ ದೆನ್ ದಟ್ ನಥಿಂಗ್ ವೆರಿ ಬಿಗ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓವರ್ ಆಲ್ ಬೇರೆ ಬೇರೆ ಸೆಗ್ಮೆಂಟ್, ಫಾರ್ ಎಕ್ಸಾಂಪಲ್ ಮಿಲಿಟ್ರಿ ಸೆಗ್ಮೆಂಟ್ಗೆ ಏನು ಅಷ್ಟು ಒತ್ತು ಕೊಟ್ಟಿಲ್ಲ. ಮಿನಿಸ್ಟ್ರಿ ವೈಸು ಬೈಫರ್ಕೇಶನ್ ಮಾಡಿಲ್ಲ, ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಬಜೆಟ್ ಇದೆ ಅಂತ. ಓವರ್ ಆಲ್ ಬಜೆಟ್ ಅಂತ ಓವರ್ ಆಲ್ ನಾನು ಹೇಳೋದಾದ್ರೆ ಕ್ಲಾರಿಟಿ ಲ್ಯಾಕಿಂಗ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇವಾಗ ಲಾಟ್ ಆಫ್ ಒಂದು ಪ್ರಶ್ನೆ ನಾನು ಆನಂತರ ಚರ್ಚೆಯನ್ನು ಮುಂದುವರಿಸ್ತೀನಿ ಇಲ್ಲಿ ಉಳಿದ ಅತಿಥಿಗಳ ಜೊತೆಗೆ. ಕಳೆದ ಆರ್ಥಿಕ ವರ್ಷ ಅಥವಾ ಈಗ ರನ್ನಿಂಗ್ ಆರ್ಥಿಕ ವರ್ಷದ ಅಥವಾ ಕಳೆದ ಬಜೆಟ್ಗೂ ಈ ಬಜೆಟ್ಗೂ ಏನ್ ವ್ಯತ್ಯಾಸ ನೋಡ್ತಾ ಇದ್ದೀರಿ? ಯಾವ್ದು ಬೆಟರ್ ಅಂತ ಅನ್ಸುತ್ತೆ ನಿಮಗೆ? ದಿವ್ಯಾ ಅವರೇ ಕೇಳಿಸ್ತಾ ಇದೆಯಾ? ಹಲೋ, ಹೀಗೆ ಕೇಳಿಸ್ತಿದೆ, ಹೇಳಿ. ಸಾರಿ. ಕಳೆದ ಬಾರಿಯ ಬಜೆಟ್ ಅನ್ನು ನೋಡಿದ್ದೀರಿ, ಈ ಬಾರಿಯ ಬಜೆಟ್ ಅನ್ನು ಗಮನಿಸಿದ್ರಿ. ಯಾವುದರಲ್ಲಿ ಭವಿಷ್ಯದ ದೃಷ್ಟಿಕೋನಗಳಿತ್ತು ಅಂತ ಅನ್ಸುತ್ತೆ ನಿಮಗೆ? ಕಳೆದ ಬಾರಿ ಬಜೆಟ್ ಅಲ್ಲಿ MSME ಸೆಕ್ಟರ್ಸ್ಗೆ ತುಂಬಾ ಸ್ಕೀಮ್ಸ್, ಮಿನಿಸ್ಟ್ರಿ ವೈಸ್, ಫಾರ್ ಎಕ್ಸಾಂಪಲ್ ಫಿಶರೀಸ್ಗೆ ಸೆಪರೇಟು, ಮಿಲಿಟರಿಗೆ ಸೆಪರೇಟು, ಈಚ್ ಅಂಡ್ ಎವ್ರಿ ಸಿಗುತ್ತೆ. ಅದಾದ ಪರ್ಟಿಕ್ಯುಲರ್ ಡೀಟೇಲ್ ಸಿಗುತ್ತೆ ನಮಗೆ ನೆಕ್ಸ್ಟ್, ಅಂದ್ರೆ ಭಾಷಣದಲ್ಲಿ ಇಲ್ಲ, ಅದು ಆ ನಂತರ ಅದರ ಡೀಟೇಲ್ ಸಿಗುತ್ತೆ, ಮಿನಿಸ್ಟ್ರಿ ವೈಸ್ ಸಿಗುತ್ತೆ ನಮಗೆ. ಅದ್ರ ಬಗ್ಗೆ ಜಾಸ್ತಿ ಎಂಫಸೈಸ್ ಮಾಡಿಲ್ಲ ಅಂತ ಅನಿಸ್ತಾ ಇದೆ. ಬಯೋಫಾರ್ಮಾ ಸೆಕ್ಟರ್ ಒಂದು ಜಾಸ್ತಿ ಎಂಫಸೈಸ್ ಮಾಡಿದ್ದಾರೆ. ಅದು ಬಿಟ್ಟು ಓವರ್ ಆಲ್ ಕಳೆದ ಬಜೆಟ್ ಚೆನ್ನಾಗಿತ್ತು ಈ ಬಜೆಟ್ಗಿಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಯಾಕಂದ್ರೆ ನಾಟ್ ಮಚ್ ಡಿಫ್ರೆನ್ಸ್ ತಂದಿಲ್ಲ ಈ ಪರ್ಟಿಕ್ಯುಲರ್ ಬಜೆಟ್ ಅಲ್ಲಿ. ಎಸ್, ನಾನು ಮಾತನಾಡಿಸ್ತೀನಿ ದಿವ್ಯಾ ಅವರೇ. ಅನಿಲ್ ಅವರೇ, ಇಲ್ಲಿ ಭಟ್ರು ಒಂದು ವಿಚಾರ ಹೇಳ್ತಾ ಇದ್ದಾರೆ, ಭವಿಷ್ಯದ ದೃಷ್ಟಿಕೋನವನ್ನ ಇಟ್ಟುಕೊಂಡು ಬಜೆಟ್ ಅನ್ನು ರೆಡಿ ಮಾಡಬೇಕಾಗತ್ತೆ. ಯಾಕಂತಂದ್ರೆ ಜಾಗತಿಕ ವಿಚಾರಗಳು, ಜಾಗತಿಕವಾಗಿ ಅನಿಶ್ಚಿತತೆಯ ಪರಿಸ್ಥಿತಿ ಇದ್ದಂತ ಸಂದರ್ಭದಲ್ಲಿ ಮಾಡಿದ್ದಾರೆ, ಅದನ್ನ ಅಡ್ರೆಸ್ ಮಾಡಿದ್ದಾರೆ. ರಕ್ಷಿತ್, ಇಲ್ಲಿ ಏನು ಅಂದರೆ, ಯಾವಾಗ ಇವರು ನಂಬರ್ಸು, ಇನ್ಫಾರ್ಮೇಷನ್ನು, ಡೇಟಾ ಅಂತ ಬಂದಾಗ ಯಾವಾಗಲೂ ಮುಂದಿನ ಬಗ್ಗೆನೇ ಮಾತಾಡ್ತಾರೆ, ಹಿಂದಿದ್ರ ಬಗ್ಗೆ ಮಾತಾಡಲ್ಲ ಅವರು. ಪೊಲಿಟಿಕಲ್ ಸ್ಪೀಚ್ ಆದ್ರೆ ಹಿಂದೆನೇ ಮಾತಾಡೋದು. ನೆಹರು ಏನ್ ಮಾಡಿದ್ದ, ಇಂದಿರಾ ಗಾಂಧಿ ಏನ್ ಮಾಡಿದ್ಲು, ಇವ್ರು ಏನ್ ಮಾಡಿದ್ರು, ಇವ್ರ ಕಾಲದಲ್ಲಿ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಡಿಸ್ಕಸಿಂಗ್ ದಟ್ ಟುಡೇ. ಓಕೆ, ಈಗ ನನ್ನ ಭಟ್ರು, ನನ್ನ ಸ್ನೇಹಿತರವರು ಬಹಳ ಬುದ್ಧಿವಂತರು, ಜೊತೆಗೆ ಅವರು ಚಾರ್ಟರ್ಡ್ ಅಕೌಂಟೆಂಟ್ ಸಹ, ಇಫ್ ಐ ಆಮ್ ನಾಟ್ ರಾಂಗ್.
ಅವರೇನು ಅಂದರೆ GST ಬಗ್ಗೆ, ಇನ್ಫ್ಲೇಷನ್ ಬಗ್ಗೆ, GDP ಬಗ್ಗೆ, ರುಪಿ ಬಗ್ಗೆ, ಆಮೇಲೆ ಬ್ಯಾಂಕ್ ಡೆಟ್ ಬಗ್ಗೆ, ಬ್ಯಾಂಕ್ಗಳು ಯಾವ ರೀತಿ ನಮ್ಮ ದೇಶದಲ್ಲಿ ಅಭಿವೃದ್ಧಿಗೊಂಡು ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ. ನಾವೆಲ್ಲರೂ ಇಲ್ಲಿ ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಭಾಳಷ್ಟು ಜನ ನಮ್ಮನ್ನು ನೋಡ್ತಾ ಇದ್ದಾರೆ. ವಾಟ್ ಈಸ್ ದಟ್ ದೇ ವಾಂಟೆಡ್ ಟು ಗೆಟ್? ಇವತ್ತು ಆಯ್ತು ಇವೆಲ್ಲ ಸರಿ ಇದೆ ಅಂತಲೇ ಭಟ್ರ ಪ್ರಕಾರ ಅನ್ಕೊಳ್ಳೋಣಪ್ಪ. ವಿ ವಿಲ್ ಕಂಪ್ಲೀಟ್ಲಿ ಅಗ್ರಿ ಆ್ಯಂಡ್ ಗೋ ವಿತ್ ವಾಟ್ ಭಟ್ರ್ ಇಸ್ ಸೇಯಿಂಗ್. ಇನ್ ಕೇಸ್ ಇಫ್ ದಟ್ ಈಸ್ ದ ಸೋ, 92 ರೂಪಾಯಿ ಏನಕ್ಕೆ ಪ್ರೈಸ್ ಆಗ್ತಾ ಇದೆ ರುಪಿ? ಫಸ್ಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಒನ್ ಬೈ ಒನ್. ಇವಾಗ 2 ಕೋಟಿ ಉದ್ಯೋಗಗಳನ್ನ ಕೊಡ್ತೀನಿ ಅಂತ ಹೇಳಿದ್ರು, ಭಾಷಣಗಳಲ್ಲೂ ಮಾಡಿದ್ರು. ಅದಾಗಿದ್ದ ಮೇಲೆ ದೇ ಹ್ಯಾವ್ ಟೋಲ್ಡ್ ಇನ್ ದ ಬಜೆಟ್ ಆಲ್ಸೋ 2 ಕೋಟಿ ಉದ್ಯೋಗಗಳನ್ನ ನಾವು ಕೊಡ್ತೀವಿ ಜನರಿಗೆ. ಇವತ್ತೆಲ್ಲೋಯ್ತು 2 ಕೋಟಿ ಅಂತಂದ್ರೆ ಇವತ್ತಿನವರೆಗೂ 24 ಕೋಟಿ ಉದ್ಯೋಗಗಳು ಕೊಡಬೇಕಾಗಿತ್ತು, ಅದೆಲ್ಲೋಯ್ತು. ಆಮೇಲೆ MSP ಕೊಡ್ತೀನಿ ಅಂದಿದ್ರು, ಇವತ್ತಿಗೂ ರೈತರು ನಿಂತ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಮತ್ತೇನಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ? ಇದ್ರ ಬಗ್ಗೆ ಮಾತಾಡಬೇಕಲ್ಲ. ಇವೆಲ್ಲ ಗ್ರೇಟ್, ವಂಡರ್ಫುಲ್, ಫ್ಯಾಂಟಾಸ್ಟಿಕ್ ಆಗಿದ್ರೆ, ಅದಾಗಿದ್ಮೇಲೆ ಸೋ ಕಾಲ್ಡ್ ಫ್ಯೂಲ್ ಪ್ರೈಸಸ್ಗಳು ಯಾಕೆ ಇನ್ಕ್ರೀಸ್ ಆಗ್ತಾ ಇದ್ದಾವೆ ಡೇ ಬೈ ಡೇ? ಇನ್ನೂ ಯಾಕಂದರೆ ನಮ್ಮ ಬ್ಯಾರಲ್ ರೇಟ್ ಭಾಳ ಕಮ್ಮಿ ಇದೆ, ಕ್ರೂಡ್ ಆಯಿಲ್ ರೇಟ್ ಭಾಳ ಕಮ್ಮಿ ಇದ್ರೂ ಸಹ ಪ್ರೈಸ್ ವಿ ಆರ್ ಪೇಯಿಂಗ್ ಹೈ. ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ವಿ ಆರ್ ಬಿಹೈಂಡ್ ವಿಯೆಟ್ನಾಮ್ ಆ್ಯಂಡ್ ಬಾಂಗ್ಲಾದೇಶ್. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನ ತೊಗೊಂಡ್ರೆ ಇವ್ರು ಹೇಳ್ತಾ ಇದ್ದಾರೆ ನಾವು ಮ್ಯಾನುಫ್ಯಾಕ್ಚರಿಂಗ್ ಅಷ್ಟು ಒತ್ತಾಯ ಇದು ಕೊಟ್ಟಿದ್ದೀವಿ. ಸರ್, ನಮಗೆ ಬೇಕಾಗಿರುವಂಥದ್ದು ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ವಿಲ್ ಮಿಡಲ್ ಕ್ಲಾಸ್ ಪೀಪಲ್. ನಮಗೇನು ಬೇಕಾಗಿದೆ, ಇನ್ ಕೇಸ್ ಇಫ್ ಯುವರ್ ನಂಬರ್ಸ್ ಆರ್ ಗುಡ್, ಇಫ್ ಯುವರ್ ಗೌರ್ಮೆಂಟ್ ಇಸ್ ಪರ್ಫಾರ್ಮಿಂಗ್ ಗುಡ್, ವೈ ಇಸ್ ದ ಪ್ರೈಸಸ್ ಆರ್ ಸೋ ಹೈ? ವೆರಿ ಸಿಂಪಲ್, ಯು ಓನ್ಲಿ ಆನ್ಸರ್ ಮೀ. ನೆಕ್ಸ್ಟ್, ಈಕ್ವಿಟಿ ಮಾರ್ಕೆಟ್ ನೋಡಿ ಸರ್, ಒಬ್ಬ ಮನುಷ್ಯ 1 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ನೀವು ಬೇರ್ ಮಿನಿಮಮ್ ಬ್ಯಾಂಕಲ್ಲಿ ಇಂಟ್ರೆಸ್ಟ್ ಎಷ್ಟು ಕೊಡ್ತಾರೆ? FD ಒಳಗೆ 6% ಕೊಡ್ತಾರೆ. ಅಂದರೆ ನಿಮ್ಗೆ 60,000 ರೂಪಾಯಿ ಸಿಕ್ಕಿರೋದು, 10 ಲಕ್ಷಕ್ಕೆ 60,000 ರೂಪಾಯಿ ಸಿಕ್ಕಿರೋದು. ಇಲ್ಲೇನಾಗಿದೆ, 10 ಲಕ್ಷಕ್ಕೆ 10 ಲಕ್ಷ ರೂಪಾಯಿ ಇಲ್ಲ, 9,90,000 ರೂಪಾಯಿ ಆಗಿದೆ. ಅಂದರೆ 10.1% ಮೈನಸ್ ಆಗಿದೆ. ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಅದಾಗಿದ್ಮೇಲೆ $5 ಟ್ರಿಲಿಯನ್ ಎಕಾನಮಿ ಅಂತ ಅವ್ರು ಯಾವಾಗ ಹೇಳಿದ್ರು ಗೊತ್ತಾ? 19 ಭಾಷಣದಲ್ಲಿ ಹೇಳಿದ್ರು. ಯಾವಾಗ ಆಗುತ್ತೆ ಅಂತ? 2024ಗೆ $5 ಟ್ರಿಲಿಯನ್ ಎಕಾನಮಿ ಆಗುತ್ತೆ ಅಂತ ಹೇಳಿದ್ರು. ಈಗ ಮತ್ತೆ ಮುಂದಕ್ಕೆ ಹೋಗ್ಬಿಟ್ರು. ಅವ್ರು ಹೇಳಿದ್ರು ಮತ್ತೆ ಮುಂದೆನೆ ನಾವು ಮುಂದ್ರ ಬಗ್ಗೆನೇ ಮಾತಾಡೋದು. ಸರ್ ಅಲ್ಲ ಸರ್, GDP ಗ್ರೋತ್ ರೇಟ್ ಅನ್ನ ನೀವು ಮಾನದಂಡವಾಗಿ ಮಾತನಾಡ್ತೀರಿ ಅಂತಾದ್ರೆ ಜಗತ್ತಿನ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿ ಮಾತಾಡಬೇಕಾಗುತ್ತೆ. ಸರ್, ನಾನು ಜಗತ್ತಿನ ಬೇರೆ ದೇಶಗಳಿಗೆ ಕಂಪೇರ್ ಮಾಡ್ಕೊಂಡು ದೇಶದ ಬಗ್ಗೆನೂ ನಾನು ತಿಳ್ಕೊಂಡು ಬಂದು ಮಾತಾಡ್ತಾ ಇದ್ದೀನಿ. ಅರ್ಥ ಆಯ್ತಲ್ಲ? ಇಲ್ಲಿ ಇರೋದೇನಂತಂದ್ರೆ 2019ರಲ್ಲಿ ಹೇಳಿದ್ರು $5 ಟ್ರಿಲಿಯನ್ ಎಕಾನಮಿ ಆಗುತ್ತೆ ಅಂತ ಹೇಳಿ, 2024ರಲ್ಲಿ ಆಗುತ್ತೆ ಅಂತ. ಈಗೇನು ಹೇಳ್ತಾ ಇದ್ದಾರೆ 28, 29ಗೆ. ಓಕೆ, ಒಪ್ಕೊಳ್ಳೋಣ, ಅದನ್ನು ಒಪ್ಕೊಳ್ಳೋಣ. ಇದೆಲ್ಲ ಏನು ಬೇಡ ಸ್ವಾಮಿ. ನನ್ನ ಫ್ಯೂಲ್ ಪ್ರೈಸ್ ಯಾವಾಗ ಕಮ್ಮಿ ಮಾಡ್ತೀರಿ? ನನಗೆ ಗೋಲ್ಡ್ ಪ್ರೈಸ್ ಯಾವಾಗ ಕಮ್ಮಿ ಮಾಡ್ತೀರಿ? ನನಗೆ ತಿನ್ನೋ ಅಕ್ಕಿ ಯಾವಾಗ ಕಮ್ಮಿ ಮಾಡ್ತೀರಿ? ನಾನು ಕುಡಿಯೋ ನೀರಿನ ರೇಟಿನ ಯಾವಾಗ ಕಮ್ಮಿ ಮಾಡ್ತೀರಿ? ಫಾರ್ ಎಕ್ಸಾಂಪಲ್, ಇದು ಆಯ್ತಲ್ಲ ಸರ್, ಒಂದು ನಿಮಿಷ ನಾನು ಹೇಳ್ಬಿಡ್ತೀನಿ. ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆಯಲ್ಲ, ವಿ ಆರ್ ಸ್ಟಿಲ್ ವರಿಡ್ ಅಬೌಟ್ ದ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್. ಇಯರ್ಲಿ 1000 ಜನ ಈ ದೇಶವನ್ನ ಬಿಟ್ಟು ಬೇರೆ ದೇಶಕ್ಕೆ ಹೋಗ್ತಾ ಇದ್ದಾರೆ. ಯಾಕೆ ಅಂದ್ರೆ ಇನ್ಸ್ಪೈಟ್ ಆಫ್ ಪೇಯಿಂಗ್ 30 + 8% ಸೆಸ್ 38% ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇದೀವಿ ನಾವು. 38% ಟ್ಯಾಕ್ಸ್ ಪೇ ಮಾಡಿ ಇಂಡೈರೆಕ್ಟ್ ಟ್ಯಾಕ್ಸಸ್ ವಿ ಆರ್ ಪೇಯಿಂಗ್. ಆಲ್ಮೋಸ್ಟ್ ವಿ ಆರ್ ಪೇಯಿಂಗ್ 60% ಟ್ಯಾಕ್ಸಸ್ ಇನ್ ದಿಸ್ ಕಂಟ್ರಿ. ಇಷ್ಟೆಲ್ಲ ಕೊಟ್ಟ ಆದ್ಮೇಲೂ ಸಹ ಸ್ಟಿಲ್ ದಿಸ್ ವಿ ಆರ್ ಲ್ಯಾಕಿಂಗ್ ಇನ್ ಟರ್ಮ್ಸ್ ಆಫ್ ಇನ್ಫ್ರಾಸ್ಟ್ರಕ್ಚರ್. ಒಳ್ಳೆ ಸ್ಕೂಲ್ಗಳಿಲ್ಲ, ಒಳ್ಳೆ ರೋಡ್ಗಳಿಲ್ಲ, ಒಳ್ಳೆ ಚರಂಡಿ ವ್ಯವಸ್ಥೆ ಇಲ್ಲ, ಒಳ್ಳೆ ಹಾಸ್ಪಿಟಲ್ಗಳಿಲ್ಲ, ಒಳ್ಳೆ ಫ್ಲೈಟ್ಗಳಿಲ್ಲ, ಒಳ್ಳೆ ರೈಲ್ಗಳಿಲ್ಲ, ಒಳ್ಳೆ ಬಸ್ಗಳಿಲ್ಲ. For what reason we are paying 60% tax? ಒಂದು ನಿಮಿಷ ಸರ್, ಒಂದು ನಿಮಿಷ ಸರ್, ಒಂದು ನಿಮಿಷ ಸರ್, ಬರ್ತೀನಿ ಸರ್, ಅಲ್ಲಿಗೆ ಬರ್ತೀನಿ. ಒಂದು ನಿಮಿಷ, ಲೆಟ್ ಮಿ ಫಿನಿಶ್ ಆಲ್ ಮೈ. ಸರ್, ನಿಮಗೆ ಬಹಳ ಟೈಮ್ ಕೊಟ್ಟಿದ್ದಾರೆ. ಆಮೇಲೆ FIS ಅವರು $18 ಬಿಲಿಯನ್ ವಿಡ್ರಾ ಮಾಡ್ಕೊಂಡು ಹೋದ್ರು. ಇದ್ರ ಬಗ್ಗೆ ನಿರ್ಮಲಾ ಸೀತಾರಾಮನ್ ಅವರು ಒಂದು ದಿವಸನೂ ಬಂದು ಪ್ರೆಸ್ ಮೀಟ್ ಮಾಡಲಿಲ್ಲ. ಅದಾಗಿದ್ಮೇಲೆ ಇವತ್ತು ಸೋ ಕಾಲ್ಡ್ ಎಲ್ಲ ನಮ್ಮ ಬ್ಲಾಕ್ ಮನಿನ ತೆಗೆದು ಬಿಟ್ಟಿದೀವಿ ನಾವು ಅಂತ ಹೇಳಿದ್ರು. 1000 ಕೋಟಿ ರೂಪಾಯಿ ಬ್ಲಾಕ್ ಮನಿ ಟ್ರಕ್ ನಿಮ್ ಬಜೆಟ್ ಬಗ್ಗೆ ನಾನು ಮಾತಾಡ್ತಾ ಇರೋದು. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ದಿಸ್ ಇಸ್ ನಾಟ್ ಗೋಯಿಂಗ್ ಔಟ್ ಆಫ್ ಬಜೆಟ್. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ವೆನ್ ದೇ ಹ್ಯಾವ್ ಡನ್ ಅ ಡಿಮಾನಿಟೈಸೇಷನ್, ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ ಹ್ಯಾಸ್ ವಿಟ್ನೆಸ್ ಸೇಯಿಂಗ್ ದಟ್ ಯು ನೋ ವಾಟ್, ಏನಂತ ಹೇಳಿದ್ರು ಗೊತ್ತಾ? ಈ ದೇಶದೊಳಗಡೆ ಬ್ಲಾಕ್ ಮನಿನ ಹೋಗ್ಲಾಡ್ಸೋದಕ್ಕೆ ಇದು ಒಂದು ರಾಮಬಾಣ ಅಂತ ಹೇಳಿದ್ರು. ಇವತ್ತು 1000 ಕೋಟಿ ರೂಪಾಯಿ ನೀವು ಬ್ಲಾಕ್ ಮನಿನ ನೀವು ಟ್ರಕ್ ಒಳಗೆ ತಗೊಂಡು ಹೋಗ್ತಾ ಇದ್ರಿ. ಎಲ್ಲಿಂದ ವಿಡ್ರಾ ಮಾಡಿದ್ರು ಅವ್ರು 1000 ಕೋಟಿ ರೂಪಾಯಿನ? ಇದನ್ನ ಆನ್ಸರ್ ಮಾಡಬೇಕು ಪ್ರಧಾನಮಂತ್ರಿಗಳು. ಅದಾಗಿದ್ಮೇಲೆ ಇನ್ನೇನಾಗಿದೆ, ವಿ ಆರ್ ಗೋಯಿಂಗ್ ಟು ದ 5th ಲಾರ್ಜೆಸ್ಟ್ ಎಕಾನಮಿ ಅಂತ ಹೇಳಿದ್ರು. 5th ಲಾರ್ಜೆಸ್ಟ್ ಎಕಾನಮಿ, ಓಕೆ, ವಿ ವಿಲ್ ಅಕ್ಸೆಪ್ಟ್ ಇಟ್. ಇನ್ ವಾಟ್ ಟರ್ಮ್ಸ್? ಆರ್ ವಿ ಈಕ್ವಲಿ ಸೋಷಿಯಲಿ ಡಿಸ್ಟ್ರಿಬ್ಯೂಟೆಡ್? ನೋ. 40-50-60% ಒಬ್ಬರ ಹತ್ರನೇ ಇದೆ. ಇದು ಯಾಕೆ ಹೋಗ್ತಾ ಇದೆ? ಈಗ ಅವ್ರು ಹೇಳಿದ್ರು ವಿಕಸಿತ ಭಾರತ ಬರೀ ಭಾಷಣಗಳಲ್ಲಾಗಿ ಬರೆದಿದ್ದು. ಏನಾಗಿದೆ ಗೊತ್ತಾ ಸರ್? ಈ ಸರ್ಕಾರದ ಏನಂತೀರಿ, ಹೆಡ್ಲೈನ್ ಸರ್ಕಾರ ಇದು. ಯಾಕೆ ಅಂದ್ರೆ ಅವ್ರು ಹೇಳೋದನ್ನ ಮಾಡಲ್ಲ, ಮಾಡೋದನ್ನ ಎಳೆ ಮಾಡ್ತಾರೆ. ಸರ್, ಒಂದು ನಿಮಿಷ ಸರ್, ಜಸ್ಟ್ ಬಿಫೋರ್ ದಟ್ ಐ ಫಿನಿಶ್ ಆಫ್. ಇದಾಗಿದ್ಮೇಲೆ ಇವತ್ತು ಸೋ ಕಾಲ್ಡ್ ಎಲ್ಲ ಸ್ಟೇಟ್ಗಳಿಗೂ ಅವ್ರು ಕೊಡ್ತಿರುವಂಥದ್ದೇನು? ಸೊ ವಿ ಹ್ಯಾವ್ ಟು ಟಾಕ್ ಅಬೌಟ್ ಕರ್ನಾಟಕ. ಇದು ಬಿಟ್ಬಿಡಿ ಕೇಂದ್ರ ನಮ್ಮದು ರಾಜ್ಯಕ್ಕೆ ಹೆಂಗೆ ಕೊಡ್ತು ಅನ್ನೋದು ಸಹ ನಾವು ಇಂಪಾರ್ಟೆಂಟ್ ಆಗುತ್ತೆ.
ಇವತ್ತು ಅಪ್ಪರ್ ಭದ್ರಾ ಪ್ರಾಜೆಕ್ಟಿಗೆ ಅವ್ರು ಯಾವಾಗ ಕೊಡ್ತೀನಿ ಅಂತ ಹೇಳಿದ್ರು, ಸಬರ್ಬನ್ ರೈಲ್ ಬಗ್ಗೆ ಯಾವಾಗ ಕೊಡ್ತೀನಿ ಅಂತ ಹೇಳಿದ್ರು, ಮೆಟ್ರೋ ರೈಲಿಗೆ 4,711 ಕೋಟಿಯಿಂದ 1,747 ಕೋಟಿ ರೂಪಾಯಿಗೆ ಬಂದಿದ್ದಾರೆ. ಯಾಕೆ ಬಂದ್ರು? ಇದ್ರ ಬಗ್ಗೆ ಎಲ್ಲ ಮಾತಾಡ್ಬೇಕಲ್ಲ ಅವರು. ಇವತ್ತು ಬಹಳ ಚೆನ್ನಾಗಿ ಮಾಡ್ತಾ ಇದೆ ಸರ್ಕಾರ. ಯಾಕೆ ಸರ್ಕಾರ ಚೆನ್ನಾಗಿ ಮಾಡಿದ್ರೆ ನಮಗೇನು ಬೇಡ ಸ್ವಾಮಿ, GDP ಬೇಡ, ಇನ್ಫ್ಲೇಷನ್ ಬೇಡ, ಇನ್ನೊಂದು ಬೇಡ, ಫಾರ್ಮುಲಾ ಬೇಡ, ಡೈರೆಕ್ಷನ್ಸ್ ಬೇಡ. ನನಗೆ ಪೆಟ್ರೋಲ್ 30 ರೂಪಾಯಿ ಕೊಡ್ತೀನಿ ಅಂದಿದ್ರಿ, ಡಾಲರ್ ರೇಟ್ ಕಮ್ಮಿ ಮಾಡ್ತೀನಿ ಅಂದ್ರಿ, ಯಾವಾಗ ಮಾಡ್ತೀರಿ? ದಟ್ ಇಸ್ ವಾಟ್ ಐ ಆಮ್ ಲುಕಿಂಗ್ ಅಟ್. ಎಸ್ ಅನಿಲ್ ಅವರೇ, ಹುಸೇನ್ ಅವರೇ. ಸರ್, ಈ GDP ಇನ್ಕ್ರೀಸ್ ಅಂತಿರಲ್ಲ, ನಮಗೆ ಇದು GDP ಇನ್ಕ್ರೀಸ್ ಬಗ್ಗೆ ಇಷ್ಟುವರೆಗೂ ಅರ್ಥ ಆಗಿಲ್ಲ ಸರ್. ವಾಟ್ ಇಸ್ ದಟ್ GDP ನಮ್ದು 6.7 ಆಗ್ತಾ ಇದೆ ಅಂತ ಹೇಳ್ತಾರೆ. ಗ್ರೋತ್ ರೇಟ್ GDP ಗ್ರೋತ್ ರೇಟ್ ಏನ್ ಗ್ರೋತ್ ಅದು? ವಾಟ್ ಗ್ರೋತ್ ದಟ್ ಒನ್? ಇಟ್ ಡಸಂಟ್ ರಿಫ್ಲೆಕ್ಟ್ ಎನಿಥಿಂಗ್. ಇಟ್ ಈಸ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಕರೆಕ್ಟ್. ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ನಮ್ಮದು 100 ರೂಪಾಯಿ ಇದ್ದರೆ ರೇಟ್ ಜಾಸ್ತಿ ಮಾಡಿ 100 ರೂಪಾಯಿ ಬರ್ಬೋದು. ರೇಟ್ ಕಡಿಮೆ ಮಾಡಿ ಪ್ರೊಡಕ್ಷನ್ ಜಾಸ್ತಿ ಮಾಡಿ ಎಂಪ್ಲಾಯ್ಮೆಂಟ್ ಕೊಟ್ಟು ಎಕನಾಮಿನ ಗ್ರೋತ್ ಮಾಡಿನೂ 100 ರೂಪೀಸ್ ಮಾಡ್ಬೋದು. ನಾವು ಏನು ಮಾಡ್ತಾಯಿದ್ದೀವಿ? ಟ್ಯಾಕ್ಸಸ್ ಜಾಸ್ತಿ ಮಾಡಿ, ರೇಟ್ ಜಾಸ್ತಿ ಮಾಡಿ, ವಿ ಆರ್ ರೀಚಿಂಗ್ ದಿ 100 ರೂಪೀಸ್ GDP ಆ್ಯಂಡ್ ವಿ ಸೇ GDP ನಮ್ಮದು ಗ್ರೋತ್. ವೆನ್ ಯುವರ್ ಬ್ಯಾಂಕ್ ಇಂಟ್ರೆಸ್ಟ್, fixed deposit interest itself, when you are paying 6.25%, is your GDP of 6.7, does this have any relevancy with the economy? Correct. That is the question. Why China so low? Today it has reached $14 trillion economy in a short period of 11 years. Why India is not reaching? Why so many compliances here? Why so many compliances? Yes. That compliances ನಲ್ಲೇ ಸತ್ತೋಗ್ಬಿಡ್ತಾ ಇದೆ ಜನರು ಇಲ್ಲ. Yes. ರಕ್ಷಿತ್, just before that, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.